ನಮಸ್ಕಾರ ಸ್ನೇಹಿತರೆ. ಡೆಬ್ಯೂ ಪಂದ್ಯದಲ್ಲೇ 300 ರನ್ ಬಾರಿಸಿದ, ಆದರೂ ಟೀಂ ಇಂಡಿಯಾದಿಂದ ಒಂದೇ ಪಂದ್ಯವನ್ನ ಆಡಿಸಿ ಓಡಿಸಿದರು. ಈತನಿಗೆ ಐಪಿಎಲ್ ಕೂಡ ಮಾಡಿತ್ತು ದೊಡ್ಡ ಮೋಸ. ಹೀರೋ ಇಂದ ಝೀರೋ ಆದ ಭಾರತದ ಈ ಸ್ಟಾರ್ ಆಟಗಾರ. ಆದ್ದರಿಂದ ಅಳುತ್ತಾ ಇದ್ದಕ್ಕಿದ್ದಂತೆ ಮಾಡಿದ ದೊಡ್ಡ ಘೋಷಣೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಮತ್ತು ಟೀಂ ಇಂಡಿಯಾದಲ್ಲಿರುವ ಆ ನತದೃಷ್ಟ ಆಟಗಾರನಾದ್ರೂ ಯಾರು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಸದ್ಯ ಇಡೀ ಕ್ರಿಕೆಟ್ ಜಗತ್ತೇ ಐಪಿಎಲ್ ಎಂಬ ಮಹಾ ರಂಗುರಂಗಿನ ಆಟದತ್ತ ಗಮನವನ್ನ ಇಟ್ಟಿದೆ. ಈ ಚುಟುಕು ಮಹಾ ಸಂಗ್ರಾಮವು ಇದೇ ಮಾರ್ಚ್ 22ರಿಂದ ಅದ್ದೂರಿಯಾಗಿ ಆರಂಭಗೊಳ್ಳಲಿದೆ ಸ್ನೇಹಿತರೆ. ಉದ್ಘಾಟನಾ ಪಂದ್ಯದಲ್ಲೇ ಹಾಲಿ ಚಾಂಪಿಯನ್ ಆದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಎದುರಿಸಲಿದೆ. ಹೌದು ಸ್ನೇಹಿತರೆ, ಆರ್ಸಿಬಿ ಹಾಗೂ ಸಿಎಸ್ಕೆ ನಡುವಿನ ಉದ್ಘಾಟನಾ ಪಂದ್ಯದೊಂದಿಗೆ ಈ ಬಾರಿಯ ಐಪಿಎಲ್ ಆರಂಭಗೊಳ್ಳಲಿದೆ ಸ್ನೇಹಿತರೆ. ಈ ಪಂದ್ಯವು ಚೆನ್ನೈನ ಚೆಪಾಕ್ ಅಂಗಳದಲ್ಲಿ ಮಾರ್ಚ್ 22ರಂದು ನಡೆಯಲಿದೆ ಸ್ನೇಹಿತರೆ. ಆದರೆ ಬಂಧುಗಳೇ, ಮತ್ತೊಂದು ಕಡೆ ಐಪಿಎಲ್ ಆರಂಭದೊಂದಿಗೆ ಅನೇಕ ದೊಡ್ಡ ಆಟಗಾರರ ಕರಿಯರ್ ಮೇಲೆಯೂ ಕೂಡ ದೊಡ್ಡ ಪ್ರಶ್ನೆಗಳು ಉಂಟಾಗಿವೆ ಸ್ನೇಹಿತರೆ. ಮತ್ತು ಇದರಲ್ಲಿ ಅನೇಕ ಆಟಗಾರರು ಹಲವು ಸಮಯದಿಂದ ಐಪಿಎಲ್ ನ ಮೆಂಬರ್ಗಳು ಕೂಡ ಆಗಿದ್ದರು. ಆದರೆ ಇದೀಗ ಈ ಆಟಗಾರರಿಗೆ ಟೀಂ ಇಂಡಿಯಾದಲ್ಲಾಗಲಿ ಅಥವಾ ಐಪಿಎಲ್ ನಲ್ಲಾಗಲಿ ಅವಕಾಶ ಸಿಗುತ್ತಿಲ್ಲ. ಆದ್ದರಿಂದ ಇದರಲ್ಲಿ ಒಬ್ಬನಾದ ಆಟಗಾರ ರೀಸೆಂಟ್ ಆಗಿ ದೊಡ್ಡ ಘೋಷಣೆಯೊಂದನ್ನ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಸಮಯದಲ್ಲಿ ಈ ಆಟಗಾರ ಟೀಂ ಇಂಡಿಯಾಗಾಗಿ ತ್ರಿಶತಕವನ್ನ ಕೂಡ ಬಾರಿಸಿದ್ದನು. ಹೌದು, ನಾವು ಹೇಳಲು ಹೊರಟಿರುವ ಆ ಆಟಗಾರ ಬೇರೆ ಯಾರು ಅಲ್ಲ, ಅವರೇ ನಮ್ಮ ಕನ್ನಡದ ಕರುಣ್ ನಾಯರ್. ಹೌದು ಸ್ನೇಹಿತರೆ, ಸದ್ಯ 32 ವರ್ಷದ ಬಲಗೈ ಬ್ಯಾಟ್ಸ್ಮನ್ ಆಗಿರುವ ಕರುಣ್ ನಾಯರ್ ರವರು ಸದ್ಯ ಟೀಂ ಇಂಡಿಯಾದಲ್ಲಿ ಇಲ್ಲ. 2015ರಲ್ಲಿ ಟೀಂ ಇಂಡಿಯಾಗೆ ಪಾದಾರ್ಪಣೆ ಮಾಡಿದ ಕರುಣ್ ನಾಯರ್ ರವರು ಕಠಿಣ ಅಂತ ಹೇಳಿಕೊಳ್ಳುವ ಟೆಸ್ಟ್ ಫಾರ್ಮೆಟ್ ನಲ್ಲಿಯೂ 70ರ ಅವರೇಜ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಹಾಗೂ ಕರುಣ್ ನಾಯರ್ ರವರು ಟೀಂ ಇಂಡಿಯಾ ತಂಡದ ಪರ ಕೇವಲ 7 ಇನ್ನಿಂಗ್ಸ್ ಗಳನ್ನ ಆಡುವ ಮೂಲಕ 500ಕ್ಕೂ ಅಧಿಕ ರನ್ಗಳ ಬೃಹತ್ ಸ್ಕೋರ್ ಅನ್ನ ಮಾಡಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಈ ಆಟಗಾರನ ಹೆಸರಿನಲ್ಲಿ ಒಂದು ತ್ರಿಶತಕವೂ ಕೂಡ ಇದೆ ಸ್ನೇಹಿತರೆ. ತಮ್ಮ ವೃತ್ತಿ ಬದುಕಿನಲ್ಲಿ ಇಷ್ಟೆಲ್ಲ ಅದ್ಭುತ ಸ್ಟಾಟ್ಸ್ ಗಳನ್ನ ಹೊಂದಿರುವ ಕರುಣ್ ನಾಯರ್ ಅವರನ್ನ ಟೀಂ ಇಂಡಿಯಾದಿಂದ ಡ್ರಾಪ್ ಮಾಡಲಾಗಿದೆ. ಇದರ ಬಗ್ಗೆ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಅಷ್ಟೇ ಅಲ್ಲದೆ ಒಂದು ವರ್ಷದ ನಂತರ ಕರುಣ್ ನಾಯರ್ ಅವರಿಗೆ ಐಪಿಎಲ್ ನಲ್ಲಿ ಪಂಜಾಬ್ ತಂಡದ ಕಡೆಯಿಂದ ಆಡಲು ಆಯ್ಕೆ ಕೂಡ ಮಾಡಲಾಗುತ್ತದೆ. ಆದರೆ ನಂತರ ಇದ್ದಕ್ಕಿದ್ದಂತೆ ಯಾವುದೇ ಕಾರಣವಿಲ್ಲದೆ ಇದ್ದರೂ ಕೂಡ ಕರುಣ್ ನಾಯರ್ ಅವರನ್ನ ಐಪಿಎಲ್ ನಿಂದಲೂ ಕೂಡ ಡ್ರಾಪ್ ಮಾಡಲಾಗುತ್ತದೆ. ಹಾಗೂ ಇದರ ಬಗ್ಗೆ ಪ್ರಶ್ನೆ ಮಾಡಿದಾಗ ಉತ್ತರಿಸಿದ ಕರುಣ್ ನಾಯರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ: ನಾನು ನನ್ನ 100% ಎಫರ್ಟ್ ಅನ್ನ ಟೀಂ ಇಂಡಿಯಾಗೆ ನೀಡಲು ಪ್ರಯತ್ನಿಸಿದ್ದೆ ಮತ್ತು ಬ್ಯಾಟಿಂಗ್ ನ ವೇಳೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಟೀಂ ಇಂಡಿಯಾವನ್ನ ಗೆಲ್ಲಿಸಲು ಅನೇಕ ಶತಕಗಳನ್ನ ಬಾರಿಸಿದ್ದೇನೆ. ಇದರ ಹೊರತಾಗಿಯೂ ಕೂಡ ಟೀಂ ಇಂಡಿಯಾದ ಮ್ಯಾನೇಜ್ಮೆಂಟ್ ನಿರಂತರವಾಗಿ ನನಗೆ ತಂಡದಲ್ಲಿ ಅವಕಾಶ ಕೊಡಲು ನಿರಂತರವಾಗಿ ಇಗ್ನೋರ್ ಮಾಡಿತ್ತು ಮತ್ತು ನಾನು ಐಪಿಎಲ್ ನಲ್ಲಿಯೂ ಕೂಡ ಅವಕಾಶ ಪಡೆಯಲು ಸತತವಾಗಿ ಪ್ರಯತ್ನವನ್ನ ಮಾಡುತ್ತಿದ್ದೇನೆ. ಆದರೆ ಐಪಿಎಲ್ ನ ಯಾವುದೇ ತಂಡಗಳು ಕೂಡ ನನ್ನನ್ನ ಪಿಕ್ ಮಾಡುತ್ತಿಲ್ಲ ಎಂದು ಕರುಣ್ ನಾಯರ್ ಭಾವುಕರಾಗಿ ಹೇಳಿದ್ದಾರೆ. ಸ್ನೇಹಿತರೆ, ನಿಮಗೆ ಏನು ಅನಿಸುತ್ತದೆ? ಇಂತಹ ಅದ್ಭುತ ಟ್ಯಾಲೆಂಟೆಡ್ ಉಳ್ಳ ಆಟಗಾರನಿಗೆ ಮತ್ತೊಮ್ಮೆ ಟೀಂ ಇಂಡಿಯಾದಲ್ಲಿ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್, ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.